ಕ್ಲಾಸ್ ಬಂಕ್ ಆಗ್ಬಿಡ್ತು. ಹುಡುಗಿಗೆ ಹರಾಸ್ಮೆಂಟ್ ಮಾಡಾತಿದ್ದ, ಅದೇ ತೋರ್ಸಾತೀವಿ ನಿಮಗೆ. ಇವನೇ ನೋಡ್ಕೊಳ್ಳಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭುವನೇಶ್ ಬ್ಲಾಗ್ಸ್. ಸೊ ಬ್ಲಾಗ್ಸ್ ಏನಿಲ್ಲ, ಭುವನೇಶ್ ಚಾನಲ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಟೈಮ್ ಆದರೆ 8 ಗಂಟೆ ಆಗ್ತಾಯಿದೆ. ಇವತ್ತು ಕ್ಲಾಸು 9:30 ಆಗಿದೆ. ಆದರೆ ಬೇಗ ರೆಡಿಯಾಗಿ ರೆಸ್ಟ್ ಮಾಡ್ಬೋದು ಆರಾಮಾಗಿ. ಇಲ್ಲಾಂದರೆ ರೆಡಿ ಆಗ್ಬೇಕಂತ ಮುಂದಲ್ಲಿ ಬಿಡ್ತಾನೆ ಇರುತ್ತೆ. ಸೊ ಇವಾಗ ಇನ್ನೂ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಬರೋಣ. ನೆನ್ನೆ ವಿಡಿಯೋ ಯಾರ್ಯಾರು ನೋಡಿದ ಅವರು ದಯವಿಟ್ಟು ನೋಡಿ. ಇವತ್ತೊಂದು ಬ್ಲಾಗ್ ಅಪ್ಡೇಟ್ ಮಾಡಬೇಕು. ಇನ್ನು ಅದು ಎಡಿಟ್ ಆದರೆ ಆಗಿದೆ, ಇನ್ನೂ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಬಂದ್ಬಿಟ್ಟು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಾಡ್ತೀನಿ ನಾನೇ. ಆದರೆ ತಮ್ಮನೇಲಿ ಮಾಡೋಕ್ಕಾಗ್ತಾಯಿಲ್ಲ. 2 ವಿಡಿಯೋ ತಮ್ಮನೇಲಿ ಮಾಡಬೇಕು. ಹಳೆಯ ಒಂದು ವಿಡಿಯೋ, ಇವತ್ತೊಂದು ವಿಡಿಯೋ. ಸೊ ತಮ್ಮನೇಲಿ ಮಾಡೋ ಅಷ್ಟೊತ್ತಿಗೆ ಹೋಗ್ತಿದ್ರು. ಸೊ ಇವತ್ತು ಬಂದ್ಬಿಟ್ಟು ಅದೇ ಪ್ಲ್ಯಾನ್ಸು. ಸೊ ಇವಾಗ ಊಟ ಮಾಡೋಕ್ಕೆ ಹೋಗೋಣ. ಇನ್ನೊಂದು ಲಿಫ್ಟ್ ಬೇರೆ ವರ್ಕ್ ಆಗಿದೆ, ತೋರಿಸ್ತೀನಿ ನೋಡಿ. ಸೊ ಗೈಸ್, ನೋಡ್ತಾ ಇದ್ದಿಲ್ಲ, ಲಿಫ್ಟ್ ಓಪನ್ ಆಯಿತು. ನಡೀರಿ ಹೋಗೋಣ. ಇದು ಫಸ್ಟ್ ಈ ಟಾರ್ಚ್ ಆಫ್ ಮಾಡೋಣ. ಗ್ರೌಂಡ್ ಫ್ಲೋರ್. ಸೊ ಹೇಗೆ ಕಾಣ್ತದೆ ನೋಡಿ ಗೈಸ್, ಹಿಂಗಾದ್ರೆ ಕಾಣಿಸುತ್ತೆ. ಸೊ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತಲೆಲ್ಲ ಒಂಥರ ಆಗ್ತಿದೆ, ಕಟಿಂಗ್ ಮಾಡಿಸ್ಬೇಕು. ಇವಾಗ ಲಿಫ್ಟ್ ವರ್ಕ್ ಆಗ್ತಿದೆ, ಇಲ್ಲಾಂದರೆ 6th ಫ್ಲೋರ್ ಹತ್ತಕ್ಕಾಗಲ್ಲ, ಏನಿಲ್ಲ ಅಲ್ಲ. ನೀವಾದರೆ ಹೆಂಗಾದ್ರೂ ಹತ್ತತ್ತೀರ, ನಾವಾದ್ರೆ ಹತ್ತಕ್ಕಾಗಲ್ಲ. ಆದರೂ ಬಿಸ್ತಾರೆ ನೋಡ್ಸಕ್ಕೆ ಯಾರು ಹೌದಪ್ಪಿ, ಏನು ಮಾಡೋಕ್ಕಾಗಲ್ಲ. ಹೆಂಗಂದ್ರೆ ಹಂಗೆ ಹೋಗೋದು. ಸೊ ಗೈಸ್, ಲಿಫ್ಟ್ ಬಂದಾಗ್ಬಿಡ್ತು. ಲಿಫ್ಟ್ ಒಳಗಿದೀನಿ, ಬಂದಾಗ್ಬಿಡ್ತು. ಒಂದೇ ಸತಿ ಕೆಳಗೆ ದಕ್ಕಂತ ಹಿಡಿದ್ಬಿಡ್ತು ನೋಡಿ. ಆಫೇ ಆಗೋಯ್ತು. ಏನು ಮಾಡೋಣ ನೋಡಿ ಗೈಸ್, ಈ ಥರ ಇದ್ದೆ ರಿಕಾರ್ಡ್ ಆಗಿದ್ವಿ ಎಲ್ಲ ಅಂತ ಗೊತ್ತಿಲ್ಲ. ಲಿಫ್ಟೇ ಬಂದಾಗ್ಬಿಡ್ತು. ಹೆಂಗು ಜೀವ ಜಲ್ಲಂತು. ಒಬ್ಬರೇ ಇದ್ದೆ ಅದರದ್ದು. ಅಲ್ಲೇ ಇದೇ ಮಾಡು. ನಮ್ಮ ದರ್ಶನ್ ನೋಡಿ ಗೈಸ್, ಸ್ಟೈಲ್ ಹೇಗಿದೆ ಇದು. ನಮ್ಮ ಕಾಲೇಜಲ್ಲಿ ಎಲ್ಲರದ್ದು ಸ್ಟೈಲ್ ನೋಡಿ. ಈ ಕೂದಲು ನೋಡ್ತಿದ್ದೀರಾ, ಯಾರು ನೆನ್ಪು ಬರ್ತಾರೆ ನೋಡಿ. ನಮ್ಮ ರಿಷಿ ಬಿಡ್ರಿ, ಅವ್ರು ಮಾತಾಡ್ಸಂಗೆ ಇಲ್ಲ. ಪ್ರಭಾಸ್ ಅವರು. ಎಲ್ಲಿ ನೀವು ಯಾರು? ಆ ಗಡ್ಡ ನೋಡು, ಆ ಹೇರ್ ಸ್ಟೈಲ್ ಮಧ್ಯದಿಂದ ಮಾಚಿರೋದು ನೋಡ್ರಿ ಇದು. ವೆರಿ ನೈಸ್. ಇವಾಗ ಮತ್ತೆ ರಿಟರ್ನ್ ಬ್ಯಾಕು. ಇವಾಗಲೇ ಸತ್ತಿ ಹಂಗೆ ರಿಟರ್ನ್ ಬ್ಯಾಕು. ಏನಕ್ಕೆ ಮಗೇಶ್? ID ಕಾರ್ಡ್ ಮರ್ತು ಬಂದಿದ್ದೀವಿ ಗುರು. ಇವಾಗ ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ, ಅದರಲ್ಲೂ PG ಬೇರೆ ಹತ್ಬೇಕು ಮತ್ತೆ. ಎಂತ ಒಳ್ಳೆ ಪರಿಸ್ಥಿತಿ. ನಾನು ಇದು ಅದು ಕಬೋರ್ಡ್ ಒಳಗೆ ಹಾಕ್ಬಿಟ್ಟಿರ್ತೀನಿ. ಕಬೋರ್ಡಲ್ಲಿ ಹಾಕಿ ನಾನು ತೆಗ್ದೇ ಇಲ್ಲ ಇವತ್ತು. ಹಂಗೆ ಹೊಟ್ಟು ಬಂದೆ. ಆಗುದಿಲ್ಲ ಅಂತ ಅಲ್ಲೇ ನೆತಾಕಿನ ಬೆಡ್ ಮುಂದೆ. ಇವಾಗ ಮತ್ತೆ ಹೋಗ್ಬೇಕು. ಆಗಲೇ ಟೈಮ್ ಬೇರೆ ಆಗೋಯ್ತು. ಹೋಗೋಣ, ಲೇಟಾಗಿ ಏನೂ ಆಗಲ್ಲ. ಅಲ್ಲಿ ಗಲ್ಲಿ ಕ್ರಿಕೆಟಲ್ಲಿ ಬೇರೆ ಬೀಲೆ ನನ್ನ ಭಾಷೆಲ್ಲ ಆಟಾಡ್ತಿದ್ದಾರೆ ಅವರು. ಇದು ಬೀಲೆ ಏನೋ ಬಂಕಾಟಿಲ್ಲ. CDSಗೆ ಟೂರ್ನಮೆಂಟ್ ಬರ್ತಿದೆ, ಅದಕ್ಕೆ ಇವಾಗಲಿಂದಾನೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅವರು. ಇವರು ಅಣ್ಣ ಪ್ಲೇಯರ್, ಕ್ರಿಕೆಟ್ ಪ್ಲೇಯರ್ ನೋಡ್ಕೊಳ್ರಿ. ಫುಲ್ ಆಲ್ರೌಂಡರ್. ಬಾಲಿಂಗ್ ಬೇಕಾ ಬೌಲಿಂಗ್, ಬ್ಯಾಟಿಂಗ್ ಬೇಕಾ ಬ್ಯಾಟಿಂಗ್. ನಿಮ್ಮ ಟೀಮ್ಗೆ ಹೇಳೋ ಏನಾದರೂ ಬೇಕಂದ್ರೆ ಹೇಳಿ. ವಾಟರ್ ಮ್ಯಾನ್ ಥರ ಮಾತ್ರ ಮಾಡಬೇಕು. ಸೊ ಇವಾಗ ಹೊರಟಿದ್ದೀವಿ, ನಡೀರಿ ಹೋಗೋಣ. ಕ್ಲಾಸ್ ಬಂಕ್ ಆಗ್ಬಿಡ್ತು. ಇಲ್ಲ ಒಳಗಡೆ
ಇನ್ನು ಲಾಕ್ ಹಾಕಿದ್ರೆ ನಮಗೆ ಕೇಳೋ ಅಷ್ಟು ಮೀಟ್ರ್ ಇರಲಿಲ್ಲ. ವಾಪಸ್ ಏನು ಮಾಡೋಣ, ಇವನಿಂದಾನೇ ಎಲ್ಲ ಆಗಿದೆ ನೋಡಿ ಗೈಸ್. ID ಕಾರ್ಡ್ ಮರ್ತು ಬರ್ಬೇಕಿತ್ತ ಇದು ನೀನು. ಸೊ ಗೈಸ್ ಲಾಸ್ಟಿಗೆ ಬಂಕ್ ಆಗ್ಬಿಡ್ತು, ಲೈಬ್ರರಿಗೆ ಬಂದಿದ್ದೀವಿ. ಲೈಬ್ರರಿಯಲ್ಲಿ ಓದೋಣ ಅಂತ ಅಂದರೆ ಓದೋಣ ಅಂತಲ್ಲ, ಫೋನ್ ನೋಡೋಕ್ಕೆ ಅಂತ ವೈಫೈ ಸಿಗುತ್ತೆ. ಏನು ಮಾಡೋಕ್ಕೆ ನಮ್ಮ ಓದೋಣ ನೋಡಿರಿ ಏನು ಮಾಡ್ತೀನಿ. ಯಾವ ಬುಕ್ ಹುಡುಕ್ತದೆ ನೋಡ್ರಿ. ಭಾಗೇಶ್ ಏನು ಮಾಡ್ತಿದ್ಯಾ? ಬುಕ್ ಹುಡುಕ್ತೇನೆ. ನಮ್ಮ ಹತ್ರ ಇನ್ನೊಂದು ಇಯರ್ಫೋನ್ಸ್ ಬೇರೆ ಇಲ್ಲ ಫೋನ್ ನೋಡೋಕ್ಕೆ. ಅಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋಗೋಣ ಅಂದರೆ ನಮ್ಮ ಭಾಗೇಶ್ ಬೇಡ ಅಂತವನೆ. ಏನು ಮಾಡೋಕ್ಕಾಗಲ್ಲ, ಇವತ್ತೊಂದು ದಿವಸ ಒಂದು ಪೀಡು ಕಥಾನ. ಹೇಳು ಚೀಸ್ ಬ್ರೋ, ಏನ್ ಬೇಕು ಇಷ್ಟ ತನಕ ಏನೋ ಕೇಳ್ತಿದ್ಯಲ್ಲ. ಸರಿ ನಡಿ. ಹರಾಸ್ಮೆಂಟ್ ಮಾಡಾತಿದ್ದ, ಅದೇ ತೋರ್ಸಾತೀವಿ ನಿಮಗ. ಇವನೇ ನೋಡ್ಕೊಳ್ಳಿ, ಅರೇಂಜ್ಮೆಂಟ್ ಮಾಡೋ ಹುಡುಗ ನೋಡ್ಕೊಳ್ಳಿ. ಇವನೇ ನೋಡಿ. ಬಾರ ಪಿಜಿಗೆ ಹೋಗೋಣ. ಏನ್ ಕೊಡ್ಬೇಕು ನೋಡಿ ಗೈಸ್. ಏನ್ ಕೇಳ್ತಾ ಇದೀಯೋ? ಏನ್ ಬೇಕು? ಏನ್ ಬೇಕು? ನನ್ನ ಹತ್ರ ಇಲ್ಲಪ್ಪ. ಇಲ್ಲ ಎಲ್ಲೆಲ್ಲಿ ಕೈ ಹಾಕ್ತೇನೆ ನೋಡಿ ಗೈಸ್. ಇವನೇನ ಕಳ್ಳ 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 ಕಳ್ಳ